ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ 2024 ವರ್ಷದ ಶುಭಾಶಯಗಳು. ನಾನು ಇಲ್ಲಿ ಹೊಸ ವರ್ಷ ಅಂತ ಮೆನ್ಷನ್ ಮಾಡ್ತಿಲ್ಲ, ಯಾಕಂದರೆ ನಮ್ಮ ಹಿಂದೂಗಳ ನಮ್ಮ ಭಾರತದ ಹೊಸ ವರ್ಷ ಬಂದು ಅದು ಯುಗಾದಿ. ಸೊ ಅದಕ್ಕೋಸ್ಕರ 2024 ವರ್ಷದ ಅಂತ ಹೇಳಿದೆ. ಮತ್ತು ಹಾಗಂತ ಇದನ್ನು ಸೆಲೆಬ್ರೇಟ್ ಮಾಡಬೇಡಿ ಅಂದರೆ ಆರಾಮಾಗಿ ಸೆಲೆಬ್ರೇಟ್ ಮಾಡಿ. ಮತ್ತು ಏನಾದರೂ ಜೀವನದಲ್ಲಿ ಹೊಸದಾಗಿ ಸ್ವೀಕರಿಸೋದಕ್ಕೆ ಅಥವಾ ಹೊಸ ಹವ್ಯಾಸಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಕೆಟ್ಟ ಹವ್ಯಾಸಗಳನ್ನು ನಾವು ಬಿಡೋದಕ್ಕೆ ಇದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಒಂದು 5 ಪಾಯಿಂಟ್ಸ್ ಅನ್ನು ಹೇಳ್ತೀನಿ, ಅದನ್ನ ನೀವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ತುಂಬಾ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಸಜೆಷನ್. ಸೊ ಫಸ್ಟ್ ಸಜೆಷನ್ ಏನಂದ್ರೆ, ಮೊದಲು ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಎದ್ದೇಳಿ. 3 ಗಂಟೆಯಿಂದ 5 ಗಂಟೆ ಒಳಗೆ ಎದ್ದೇಳೋದಕ್ಕೆ ಟ್ರೈ ಮಾಡಿ. ಜೀವನ ಅನ್ನೋದು ತುಂಬಾ ಯಶಸ್ಸಿನತ್ತ ಹೋಗುತ್ತೆ. ಮತ್ತೆ ರಾತ್ರಿ ಮಲ್ಕೊಳ್ಳುವಾಗ 10 ಗಂಟೆ ಒಳಗಡೆ ಮಲ್ಕೊಳ್ಳಿ. 10 ಗಂಟೆ ಒಳಗಡೆ ಮಲ್ಕೊಂಡು 5 ಗಂಟೆ ಒಳಗಡೆ ಎದ್ದೇಳೋದಕ್ಕೆ ಟ್ರೈ ಮಾಡಿ. ಮತ್ತೆ ನೈಟ್ ಏನಾದರೂ 10 ಗಂಟೆ ಒಳಗಡೆ ಮಲ್ಕೊಳ್ತೀರಿ ಅಂದ್ರೆ 3 ಅವರ್ ಅಂದ್ರೆ ನೀವು ಏನು ಮಲ್ಕೊಳ್ತೀರೋ ಅದಕ್ಕಿಂತ 3 ಅವರ್ ಮೊದಲು ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಏನಕ್ಕಂದ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಅದಾದ ನಂತರ ಕನಿಷ್ಠ 7 ರಿಂದ 8 ಗಂಟೆ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿ. ಆ ನಂತರ ನೋಡ್ಕೊಳ್ಳೋದಾದ್ರೆ ಡೈಲಿ 1 ಅವರ್, ಕನಿಷ್ಠ 1 ಅವರ್ ಆಗಿಲ್ಲ ಅಂದ್ರೆ 30 ನಿಮಿಷ ಆದರೂ ಎಕ್ಸಸೈಸ್ ಮಾಡಿ. 2024ರಲ್ಲಿ ಇದನ್ನ ಹವ್ಯಾಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನೀವು ಎಷ್ಟೇ ಹಣ ದುಡಿಬೇಕು, ಏನೇ ಮಾಡಬೇಕಂದ್ರೂ ಕೂಡ ನಿಮ್ಮ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. BP, ಶುಗರು, ಗ್ಯಾಸ್ಟ್ರಿಕ್, ಮೈಕೈ ನೋವು, ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಇವ್ಯಾವೂ ಕೂಡ ಬರದೇ ಇರಬೇಕಂದ್ರೆ ಡೈಲಿ 30 ರಿಂದ 60 ನಿಮಿಷ ನಿಮ್ಮ ಬಾಡಿಗೆ ಅಂದ್ರೆ ನಿಮ್ಮ ದೇಹಕ್ಕೆ ಅಂತ ಇದ್ದೀಡಿ. ಯಾಕಂದ್ರೆ ನೀವು ದೇಹ ಫಿಟ್ ಆಗಿದ್ರೇನೆ ನೀವು ಏನು ಬೇಕಾದರೂ ಕಾನ್ಸಂಟ್ರೇಟ್ ಮಾಡ್ಬೋದು. ನೀವು ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ನೀವು ಏನನ್ನೂ ಕೂಡ ಸಾಧಿಸೋದಕ್ಕಾಗೋದಿಲ್ಲ. ದಯವಿಟ್ಟು ಅದಕ್ಕೋಸ್ಕರ 30 ನಿಮಿಷ ವರ್ಕೌಟ್ ಅಂದ್ರೆ ದೇಹಕ್ಕಾಗಿ, ಮತ್ತೆ 30 ನಿಮಿಷ ಯೋಗ ಅಥವಾ ಜ್ಞಾನ ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡಿ. ಅಥವಾ ನಿಮ್ಮ ಹತ್ರ ಅಮೌಂಟ್ ಇತ್ತು ಜಿಮ್ಗೆ ಹೋಗೋದಕ್ಕಾಗುತ್ತೆ ಅಂದ್ರೆ ಆದಷ್ಟು ಜಿಮ್ಗೆ ಹೋಗಿ. ನೀವು ಫಿಸಿಕಲಿ ಎಷ್ಟು ಫಿಟ್ ಇರ್ತೀರೋ ಅಷ್ಟು ಕಾನ್ಫಿಡೆಂಟ್ ಆಗಿ ನೀವು ಏನೇ ಕೆಲಸವನ್ನು ಕೂಡ ಮಾಡ್ಬೋದು. ಮೂರನೇದನ್ನ ನೋಡ್ಕೊಂಡ್ರೆ, ಯಾರು ಕೂಡ ದಯವಿಟ್ಟು ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಿ. ಅಂದ್ರೆ ಜಂಕ್ ಫುಡ್ಸ್ ಅಂದ್ರೆ ಡೀಪ್ ಆಯಿಲ್ ಫ್ರೈ ಆಗಿರುವಂಥದ್ದು. ಇವಾಗ ರೋಡ್ ಸೈಡಲ್ಲಿ ಸಿಗುವಂಥ ಕಬಾಬ್ ಆಗಿರ್ಬೋದು, ಈ ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ನಿಮ್ಗೆ ಏನೇನು ಆಯಿಲ್ ಫುಡ್ ಇದೆಯೋ ಅದು ಆಲ್ಮೋಸ್ಟ್ ಎಲ್ಲ ಜಂಕ್ ಫುಡ್ಡಲ್ಲೇ ಬರುತ್ತೆ. ಹಂಗಂತ ಸ್ವಲ್ಪ ಆಯಿಲ್ ಹಾಕೊಳ್ಳೋದು ಕೆಟ್ಟದು ಅಂತಲ್ಲ. ಇವಾಗ ಚಿತ್ರಾನ್ನ ಅಥವಾ ಎಲ್ಲ ಅಡುಗೆಗೂ ಕೂಡ ನಾವು ಆಯಿಲನ್ನು ಬಳಸ್ತೀವಿ, ಅವ್ಯಾವು ಕೂಡ ಜಂಕ್ ಫುಡ್ ಆಗೋದಿಲ್ಲ. ಯಾವುದು ಡೀಪ್ ಫ್ರೈ ಆಗಿರುತ್ತೋ ಅಥವಾ ಯಾವುದರಲ್ಲಿ ಆಯಿಲ್ ತುಂಬ ಇರುತ್ತೋ ಅದನ್ನು ಅವಾಯ್ಡ್ ಮಾಡಿ. ಎರಡನೇದು ಬಂದು ಸಕ್ಕರೆ, ಶುಗರ್ ಕಂಟೆಂಟ್ ಇರುವಂಥ ಫುಡ್ಡನ್ನು ಅವಾಯ್ಡ್ ಮಾಡಿ. ಹಂಗಂತ ಯಾರೋ ಒಬ್ರು ಸ್ವೀಟ್ ಕೊಟ್ಟರೆ ತಿನ್ನಬೇಡಿ ಅಂತಲ್ಲ, ತಗೊಳ್ಳಿ, ಬಟ್ ಅದನ್ನು ಹವ್ಯಾಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಕೆಲವೊಬ್ರು ಇರ್ತಾರೆ ತುಂಬ ಸ್ವೀಟ್ಸ್ ತಿಂತಿರ್ತಾರೆ, ಅವಾಗ ಏನಾಗುತ್ತೆ ಅಂದರೆ ಕ್ಯಾಲರೀಸ್ ಜಾಸ್ತಿ ಆಗಿ ದಪ್ಪ ಆಗ್ತಾರೆ. ದಪ್ಪ ಆದವಾಗ ಏನಾಗುತ್ತೆ ಅಂದರೆ ಎಲ್ಲ ರೋಗಗಳು ಒಂದೊಂದಾಗೆ ಬರ್ತಾ ಇರ್ತವೆ. ಮತ್ತು ಡೈಲಿ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಜೀವನಕ್ಕೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕೆ ಅಂತ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅಂದರೆ ಏನು ಹೆಲ್ತ್ ಟಿಪ್ಸ್ ಹೇಳ್ತಿದ್ದೀನೋ ಅದು ಯಾಕೆ ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಸಪ್ರೇಟಾಗಿ ಹೇಳ್ತೀನಿ. 4ನೇದು ಬಂದುಬಿಟ್ಟು, ಹೆಲ್ತ್ ಎಷ್ಟು ಇಂಪಾರ್ಟೆಂಟು ವೆಲ್ತು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವೇನು ದುಡಿತಿದ್ದೀರೋ ಅದರಲ್ಲಿ ಶೋಕಿ ಮಾಡೋದಾಗಿರ್ಬೋದು ಅಥವಾ ಬೇರೆ ಏನೇ ಇದ್ರೂ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ 30% ಅಥವಾ 20%, ಕನಿಷ್ಠ ಪಕ್ಷ 10% ಸೇವಿಂಗ್ಸ್ ಅಂತ ಮಾಡಿ. ಇವಾಗ ನೀವು ಒಂದು 10,000 ಸಂಬಳ ತಗೊಳ್ತಿದ್ದೀರಾ ಅಂದರೆ ಎಲ್ಲದಕ್ಕೂ ಹೋಗಿ 1,000 ರೂಪಾಯಿ ಉಳಿಸೋದಕ್ಕೆ ಟ್ರೈ ಮಾಡಿ. ಮತ್ತು ಆ 1,000 ರೂಪಾಯಿನ ನೀವು ಬ್ಯಾಂಕ್ ಅಕೌಂಟಲ್ಲೋ ಅಥವಾ ಎಲ್ಲೋ ಡಬ್ಬಿಯಲ್ಲಿ ಎತ್ತಿಡಿ ಅಂತ ಹೇಳ್ತಿಲ್ಲ. ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ, ನೀವು 1 ವರ್ಷ ಅಥವಾ 2 ವರ್ಷ ಬಿಟ್ಟ ಮೇಲೆ ಆ 1,000 ರೂಪಾಯಿಂದ ನಿಮ್ಗೊಂದು 100 ರೂಪಾಯಿ 200 ರೂಪಾಯಿ ಆದಾಯ ಬರಬೇಕು. ಅಂದರೆ ದುಡ್ಡು ನಿಮಗೋಸ್ಕರ ದುಡಿಯೋಂಗಾಗಬೇಕು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಯಾರು ಕೂಡ ಲಯಬಿಲಿಟೀಸ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ, ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಇವಾಗ ಅದೇ 1,000 ರೂಪಾಯಲ್ಲಿ ಅಥವಾ ಒಂದು 1,000 ರೂಪಾಯಿಗೆ ಅಥವಾ ಈಗ ಕಾಮನ್ ಆಗಿ ಒಂದು ಸ್ಯಾಲ್ರಿ ಹೇಳೋದಾದ್ರೆ ಒಂದು 25,000 30,000 ಇದೆ. ಇವಾಗ ಒಂದು 30,000ದಲ್ಲಿ 10% ಅಲ್ಲ, ಒಂದು 20% ಸೇವಿಂಗ್ಸ್ ಅಂತ ಅಂದ್ಕೊಳ್ಳಿ, ಒಂದು 5,000 ರೂಪೀಸ್. ಸೊ ನೀವು ಆ 5,000 ರೂಪಾಯಿನ ನೀವು ಪ್ರತಿ ತಿಂಗಳು ಒಂದು ಚೀಟಿ ಹಾಕಿ 1 ಲಕ್ಷ ರೂಪಾಯಿ ಒಂದು ಸೇವಿಂಗ್ಸ್ ಆಗುತ್ತೆ. ಸೊ ಆ 1 ಲಕ್ಷ ರೂಪಾಯಿ ನೀವು ಎಲ್ಲಾದರೂ ಒಂದು ದೂರದ ಜಾಗದಲ್ಲಿ ಕೂಡ ಒಂದು ಸೈಟನ್ನು ತೆಗೆದ್ರೆ ಆ ಸೈಟ್ ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೇ ಏನು ಮಾಡ್ತಾರೆ ಅಂದರೆ, ತುಂಬ ಜನ ಅದೇ 1 ಲಕ್ಷದಲ್ಲಿ ಒಂದು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಕಾರ್ ತೊಗೊಳಕ್ಕೆ ಹೋಗ್ತಾರೆ. ಸೊ ಅದು ಲಯಬಿಲಿಟಿ ಆಗುತ್ತೆ. ಅಥವಾ ಬೈಕ್ ತೊಗೊಳಕ್ಕೆ ಹೋಗ್ತಾರೆ. ನಿಮಗೆ ನೀಡಿತ್ತಾ, ಖಂಡಿತ ಕಾರ್ ಆದರೂ ತೊಗೊಳ್ಳಿ, ಬೈಕ್ ಆದರೂ ತೊಗೊಳ್ಳಿ, ಏನು ಬೇಕಾದ್ರೂ ತೊಗೊಳ್ಳಿ. ಆದರೆ ನೀಡಿಲ್ಲ ಅಂದರೂ ಕೂಡ ನಮ್ಮ ಜನ ಏನಂತಾರೆ ಅಂದರೆ, ತೋರಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ತಗೊಳಕ್ಕೆ ಹೋಗ್ತಾರೆ. ಇವಾಗ ಕಾರ್ ತೊಗೊಂಡ್ರೆ ಅದು ಲಯಬಿಲಿಟಿ. ಸೊ ನಮಗೆ ಖರ್ಚು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ಅದರ ವ್ಯಾಲ್ಯೂ ಅನ್ನೋದು ಡಿಕ್ರೀಸ್ ಆಗ್ತಿರುತ್ತೆ. ಆದಷ್ಟು ಕೂಡ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಅದ್ರ ಬಗ್ಗೆ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ. ಯಾಕಂದರೆ ನೀವು ಮುಂದಿನ ದಿನಗಳಲ್ಲಿ ನೀವೇನಾದರೂ ಈ ರೀತಿ ಸೇವಿಂಗ್ಸ್ ಮಾಡಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಫ್ಯೂಚರಲ್ಲಿ ಕೆಲಸ ಮಾಡಿಲ್ಲ ಅಂದರೂ ಕೂಡ ದುಡ್ಡು ನಿಮಗೋಸ್ಕರ ಕೆಲಸ ಮಾಡ್ತಿರುತ್ತೆ. ಸೊ ಅದಾದ ನಂತರ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಮತ್ತು ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ನೀವು ಎಷ್ಟೇ ಶ್ರೀಮಂತ ಆಗಿದ್ರೂ ಕೂಡ
ಹೆಲ್ತ್ ವಿಚಾರ, ಆರೋಗ್ಯದ ವಿಚಾರವಾಗಿ ಬಂದರೆ ನಿಮ್ಮನ್ನು ತುಂಬ ಬಡವ ಮಾಡಿಬಿಡುತ್ತೆ. ಯಾಕಂದರೆ ಇವಾಗ ಯಾವ್ಯಾವ ರೀತಿ ಕಾಯಿಲೆಗಳು ಬರ್ತಿದೆಯೋ ಅಥವಾ ಏನು ಆಕ್ಸಿಡೆಂಟ್ಗಳಾಗ್ತಿದೆಯೋ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನೀವು ಆರಾಮಾಗಿರ್ಬೋದು. ವರ್ಷಕ್ಕೆ 10,000, 15,000, 20,000 ಇರುತ್ತೆ. ಫ್ಯಾಮಿಲಿಗೆಲ್ಲ ಸೇರಿ ಮಾಡಿಸ್ಕೊಂಡ್ರೆ ಎಲ್ಲದೂ ಕೂಡ ಕವರ್ ಆಗುತ್ತೆ. ಬಟ್ ಸ್ಕ್ಯಾಮ್ ಅಂದರೆ ಅದರಲ್ಲಿ ತುಂಬ ಸ್ಕ್ಯಾಮ್ಸ್ ಇದೆ, ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಅಂತೂ ಕಂಪಲ್ಸರಿ ಮಾಡಿಸ್ಕೊಳ್ಳಿ. ಎರಡನೇದು ಬಂದು ಟರ್ಮ್ ಇನ್ಶೂರೆನ್ಸ್. ಯಾರು ಯುವಕರಿದ್ದಾರೋ, ಯಾರು ಫ್ಯಾಮಿಲಿ ಪರ್ಸನ್ಸ್ ಇದ್ದಾರೋ, ಅಂದರೆ ಪುರುಷರಿಗೆ ಮೇಯ್ನ್ ಆಗಿ ಇವಾಗ ನೀವು ಎಲ್ಲರಿಗೂ ಹೇಳೋದಾದ್ರೆ ಈ ಟರ್ಮ್ ಇನ್ಶೂರೆನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ ನೋಡಿ. ನೀವೇನಾದರೂ ಇವಾಗ ಎಕ್ಸಾಂಪಲ್ ನಮ್ಗೇನಾದರೂ ಹೆಚ್ಚು ಕಮ್ಮಿ ಆಗಿ ನಾವು ತೀರ್ಕೊಂಡ್ವಿ ಅನ್ಕೊಳ್ಳಿ, ಮನೆ ಏನಾಗುತ್ತೆ ಅಂದರೆ ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಪೇರೆಂಟ್ಸ್ ಏನಾಗ್ತಾರೆ ಅಂದರೆ ಫೈನಾನ್ಷಿಯಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಮತ್ತು ಎಲ್ಲ ಥರದಲ್ಲೂ ಕಷ್ಟಗಳನ್ನು ಅನುಭವಿಸ್ತಾರೆ. ಅದೇ ಎರಡು, ಒಂದು ಎಮೋಷನಲಿ ಮತ್ತು ಇನ್ನೊಂದು ಫೈನಾನ್ಷಿಯಲಿ. ಬಟ್ ನಾವು ಅದು ಫೈನಾನ್ಷಿಯಲಿ ಕಷ್ಟಪಡದೇ ಇರೋ ಮಾಡ್ಬೋದು. ಏನಂದರೆ ಇವಾಗಲಿಂದ ನಾವು ಒಂದು 500 ರೂಪಾಯಿ, 500 ರೂಪಾಯಿ ಕಟ್ಟೋದು ಅಷ್ಟೇ ತಿಂಗಳಿಗೆ. ಇವಾಗ ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ, 500 ಇಲ್ಲ 1000 ರೂಪಾಯಿ ಇರುತ್ತೆ ಮ್ಯಾಕ್ಸಿಮಮ್. ಇನ್ ಕೇಸ್ ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಪ್ರತಿ ತಿಂಗಳು 500 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ರೆ ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದ್ಕೊಳ್ಳಿ ಮುಂದಿನ ದಿನಗಳಲ್ಲಿ, ಸೊ ಅವಾಗ ಮನೆಗೆ ಕನಿಷ್ಠ 1 ಕೋಟಿ 2 ಕೋಟಿವರೆಗೂ ಕೂಡ ಅಮೌಂಟ್ ಬರುತ್ತೆ. ಅಂದರೆ ಇವಾಗ ಯಾವುದೇ ತಂದೆ ತಾಯಿ ಆದರೂ ಕೂಡ ಏನನ್ನ ಬಯಸ್ತಾರೆ ಹೇಳಿ ಮಕ್ಕಳಿಗೆ, ಅಂದರೆ ಅವ್ರು ವಯಸ್ಸಾದವಾಗ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಸೊ ಇವಾಗ 1 ಕೋಟಿ 2 ಕೋಟಿ ಇತ್ತು ಅಂದರೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅಥವಾ ಅವ್ರು ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಎಲ್ಲರೂ ಕೂಡ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಬಟ್ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬೇರೆ ಇರುತ್ತೆ. ನಾನು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಚೂಸ್ ಮಾಡೋದು, ಮತ್ತು 1 ಕೋಟಿ ಚೂಸ್ ಮಾಡಬೇಕಾ, 2 ಕೋಟಿ ಚೂಸ್ ಮಾಡಬೇಕಾ, ಮತ್ತು ಸ್ಮೋಕ್ ಮಾಡೋರಿಗೆ ಟರ್ಮ್ ಇನ್ಶೂರೆನ್ಸ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಟರ್ಮ್ ಇನ್ಶೂರೆನ್ಸ್ ಕೊಡೋಲ್ಲ. ಅದೆಲ್ಲ ಯಾಕೆ ಅಂತ ನಾನು ಹೇಳ್ತೀನಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಮತ್ತು ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಅದಾದ ನಂತರ ನನ್ನ ರಿಕ್ವೆಸ್ಟ್ ಇದು, ಇನ್ಮುಂದೆ ಆದರೂ ನಾವೆಲ್ಲ, ಅಂದರೆ ಇದು 5ನೇ ಪಾಯಿಂಟು, ಇನ್ಮುಂದೆ ಆದರೂ ನಾವೆಲ್ಲ ಜಾತಿ ಅನ್ನೋದನ್ನು ಬಿಟ್ಟು, ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಯಾವುದಾದ್ರು ಮೈನಸ್ ಇದೆ ಅಂದರೆ ಅದು ಜಾತಿ ಅಂತ ಹೇಳ್ಬೋದು. ಸೊ ಬ್ರಾಹ್ಮಣ ಆಗಿರ್ಬೋದು, ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಎಲ್ಲ ಕೂಡ ಸಮಾನರು. ಅಂದರೆ ನನ್ನ ಪ್ರಕಾರ ನಾವೆಲ್ಲ ಕನ್ನಡ ಮಾತಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲ ಕನ್ನಡ ಜಾತಿ, ನಾವೆಲ್ಲ ಭಾರತದಲ್ಲಿದ್ದೀವಿ ಅಂದರೆ ಭಾರತ ಧರ್ಮ. ಅಂದರೆ ದೇಶ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಯೋಚನೆ ಮಾಡೋಣ. ನಮ್ಮ ಭಾಷೆ, ನಮ್ಮ ಧರ್ಮ ಮತ್ತು ನಮ್ಮ ದೇಶ, ಇವುಗಳಿಗೋಸ್ಕರ ನಾವು ನಮ್ಮ ಕೈಲಾದಷ್ಟು ನಾವು ಕಾಂಟ್ರಿಬ್ಯೂಟನ್ನು ಮಾಡೋಣ. ಅದಕ್ಕೋಸ್ಕರ ನಾವು ನಿಲ್ಲೋಣ. ಯಾಕಂದರೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು. ಹಂಗಂತ ನಾನು ಕೇಸರಿ ಶಾಲೆ ಹಾಕ್ಕೊಂಡು ಬೇರೆ ಧರ್ಮದವರ ಮೇಲೆ ಏರಿಕೆಯನ್ನು ಮಾಡಿ ಅಂತ ಹೇಳ್ತಿಲ್ಲ. ನಮ್ಮ ಧರ್ಮವನ್ನು ನಾವು ಪ್ರೀತಿಸೋಣ, ಬೇರೆ ಧರ್ಮವನ್ನು ಗೌರವಿಸೋಣ, ಮತ್ತು ಯಾರು ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಕನಿಷ್ಠ ದಿನಕ್ಕೆ ಒಂದು 12 ಗಂಟೆ ಆದರೂ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ. ಹಂಗಂತ ನೀವು ಅದೇ ಕಂಪ್ನಿಯಲ್ಲ ಅಂತಲ್ಲ, ಉಳಿದಿರೋ ಟೈಮ್ನು ಕೂಡ ಮ್ಯಾಕ್ಸಿಮಮ್ ನಿಮ್ಮ ಗುರಿ ಏನಿದೆಯೋ ಆ ಗುರಿ ಹತ್ತ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ. ಅಥವಾ ಬೇರೆ ಏನಾದ್ರ ಮೇಲಾದರೂ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ನಿಮ್ಮ ಗುರಿ ಕಡೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ. ಸೊ ದಯವಿಟ್ಟು ನೀವು ಕೂಡ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಗುರಿ ಏನಿದೆ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಿಮ್ಮ ರೆಸೊಲ್ಯೂಷನ್ ಏನು ಅಂದರೆ, ನಂದು ಕೆಲವೊಂದಿದೆ, ನಾನು ಅದನ್ನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದರೂ, ಅಥವಾ ನಾನು ಫಸ್ಟ್ ಕಮೆಂಟಲ್ಲಿ ಮಾಡಿರ್ತೀನಿ. ಸೊ ನಿಮ್ಮ ರೆಸೊಲ್ಯೂಷನ್ ಏನು, ಅದಾದ ನಂತರ ಇದೇ ಮಾತುಗಳನ್ನು ನಾವು 2024 ಡಿಸೆಂಬರ್ 31 ಕೂಡ ಡಿಸ್ಕಸ್ ಮಾಡೋಣ. ಅವಾಗಲೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಅಚೀವ್ ಮಾಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡೋಣ. ಸೊ ನಿಮ್ಮ ರೆಸೊಲ್ಯೂಷನ್ ಏನು ಮತ್ತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ನೀವು ಈ 5 ಪಾಯಿಂಟ್ಗಳನ್ನು ನೀವು ಆಲ್ರೆಡಿ ಅಳವಡಿಸ್ಕೊಂಡಿದ್ದೀರಾ ಜೀವನದಲ್ಲಿ ಅಥವಾ ಇನ್ಮುಂದೆ ಅಳವಡಿಸ್ಕೊಳ್ತೀರಾ ಏನಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ರೆಸೊಲ್ಯೂಷನ್ ಏನು ಈ ಇಯರ್ 2024ದು, ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ದಿನ 2023ರಲ್ಲಿ ಏನಾಗಿತ್ತೋ ಅದು ಸೆಕೆಂಡ್ರಿ. ಇನ್ಮುಂದೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.